ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸ್ಟೋರಿ ವಿಡಿಯೋ. ಅಲ್ಲಿ ವಾಯ್ಸ್ ಜನ್ರೇಟ್ ಮಾಡೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿದ ಮೇಲೆ ಸುಮಾರು ಜನ ಅದ್ರ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ. ಸರ್, ಈಗ ನಾವು ವಾಯ್ಸ್ ಜನ್ರೇಟ್ ಮಾಡಲಿಕ್ಕೆ ಹೋದರೆ ಅಲ್ಲಿ ದುಡ್ಡು ಕೇಳ್ತಿದೆ, API ಅದು ಇದು ಏನೇನೋ ಕೇಳ್ತಿದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಕಮೆಂಟ್ ಆಗ್ತಿದ್ದಾರೆ. ಸೊ ಈ ರೀತಿ ಯಾಕೆ ಆಗ್ತಿದೆ ಅಂದರೆ, ನಾನು ಹೇಳಿ ಸುಮಾರು 7-8 ತಿಂಗಳ ಆಯಿತು ಆ ವಿಡಿಯೋ ಮಾಡಿ. ಈಗ ಅದರ ಇಂಟರ್ಫೇಸ್ ಚೇಂಜ್ ಆಗಿದೆ ಸ್ನೇಹಿತರೆ. ಸೊ AI ವಾಯ್ಸ್ ಜನ್ರೇಟ್ ಮಾಡೋದು ಹೇಗೆ ಅನ್ನೋದು ನಾನು ಈಗ ಮತ್ತೆ ಅದೇ ಅಪ್ಲಿಕೇಶನಲ್ಲಿ ಏನು ಚೇಂಜಸ್ ಆಗಿದೆ ಅದೆಲ್ಲ ಹೇಳಿ ಹೇಗೆ ನಾವು ವಾಯ್ಸ್ ಜನ್ರೇಟ್ ಮಾಡ್ಬೋದು ಅನ್ನೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ಫಸ್ಟ್ ನೀವೇನು ಮಾಡಿ ಸ್ನೇಹಿತರೆ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಇಲ್ಲಿ ಜನ್ರೇಟ್ ಸ್ಪೀಚ್ ಅನ್ನೋದನ್ನು ಇಲ್ಲಿ ನಾವು ಸರ್ಚ್ ಮಾಡಬೇಕು. ಜನ್ರೇಟ್ ಸ್ಪೀಚ್. ಜನ್ರೇಟ್ ಸ್ಪೀಚ್ ಅಂತ ನೀವು ಸರ್ಚ್ ಮಾಡಿ. ಸೊ ಫಸ್ಟಲ್ಲೇ ಜನ್ರೇಟ್ ಸ್ಪೀಚ್ ಅನ್ನೋದೊಂದು ಲಿಂಕ್ ಬರುತ್ತೆ ಸ್ನೇಹಿತರೆ. ಅದು ಗೂಗಲ್ AI ಸ್ಟುಡಿಯೋದೇ ಇದೆ. ಸೊ aistudio.google.com ಅಂತ ಬರುತ್ತೆ. ಇಲ್ಲಿ ಜನ್ರೇಟ್ ಸ್ಪೀಚ್ ಅಂತ ನಾನು ಹಾಕಿದ್ದೀನಿ. ನಾನೇನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಜನ್ರೇಟ್ ಸ್ಪೀಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಆಗಿದೆ. ಈ ರೀತಿ ಬರುತ್ತೆ ಸ್ನೇಹಿತರೆ, ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಮುಂಚೆ ಹೇಳಿರೋದು ಒಂದು ಸ್ವಲ್ಪ ಬೇರೆ ಇದೆ, ಇಲ್ಲಿ ಚೇಂಜ್ ಆಗಿ ಬರ್ತಾ ಇದೆ. ಜನ್ರೇಟ್ ಸ್ಪೀಚ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಎಲ್ಲ ಬರ್ತಾ ಇದೆ. AI ವಾಯ್ಸ್ ಜನ್ರೇಟ್ ಮಾಡಬೇಕಾದ್ರೆ ಈ ರೀತಿ ಬಂದಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ ಸ್ನೇಹಿತರೆ. 7-8 ಆಪ್ಷನ್ ಕಾಣ್ತಾ ಇದೆ. ಅದರಲ್ಲಿ ಇಲ್ಲಿ ನೋಡಿ, ದ ಆ್ಯಡ್ ವಾಯ್ಸ್ ಓವರ್ ಅಂತ ಇದೆ. ದ ಆ್ಯಡ್ ವಾಯ್ಸ್ ಓವರ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಸ್ಪೀಕರ್ ಇದೆ. ಸ್ಪೀಕರಲ್ಲಿ ಸಿಂಗಲ್ ಸ್ಪೀಕರ್ ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವ ವಾಯ್ಸ್ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಸುಮಾರು ಈ ವಾಯ್ಸಸ್ ಲಿಸ್ಟ್ ಇದೆ. ವಾಯ್ಸ್ ಅಂತ ಇಲ್ಲಿ ಮೇಲ್ಗಡೆ ಇರುತ್ತೆ, ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಇಲ್ದೆಲ್ಲ ಲಿಸ್ಟ್ ಇದೆ. ಸೊ ಇದರಲ್ಲಿ ನೀವು ಯಾವುದು ಬೇಕು ಆ ವಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲು ಇಲ್ಲಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದನ್ನು ನಾನು ಪ್ಲೇ ಮಾಡಿ ನೋಡಿದೆ, ನನಗೆ ಇದೊಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಜೇಬಾ ಅಂತ ಬಂದಿದೆ. ಸೊ ಬೇಕು ಅಂದರೆ ಇಲ್ಲಿನೇ ಕ್ಲಿಕ್ ಮಾಡಿಕೊಂಡೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು ವಾಯ್ಸ್. ಇಲ್ಲಿ ನಾನು ಕರೆಂಟ್ ಅಂತ ಇಲ್ಲಿ ಕಾಣ್ತಿದೆ. ಸೊ ಇದನ್ನು ಯೂಸ್ನಲ್ಲಿ ತೊಗೊಂಡಿದ್ದೀನಿ. ಓಕೆ, ನಿಮಗೆ ಸ್ಪೀಕರ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಸ್ಪೀಕರ್ ಆಪ್ಷನ್ ಇದೆ. ಈ ಸ್ಪೀಕರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ವಾಯ್ಸ್ ಬೇಕು ಅಂದರೆ ಇಲ್ಲಿನ ನೀವು ಚೇಂಜ್ ಮಾಡ್ಕೋಬೋದು. ಆಮೇಲೆ ಕೆಲವೊಂದಿಷ್ಟು ಆಪ್ಷನ್ಸ್ ಎಲ್ಲ ಇಲ್ಲಿ ಇರುತ್ತೆ ಸ್ನೇಹಿತರೆ. ವಾಯ್ಸ್ ಹೇಗೆ ಬೇಕು, ಸೀನ್ಸ್ ಇಲ್ಲಿ ನೋಡಿ, ಸೀನ್ ಪ್ರಕಾರ ಹೇಗೆ ಬೇಕು. ಆಮೇಲೆ ಸ್ಯಾಂಪಲ್ ಕಾಂಟೆಕ್ಸ್ಟ್, ನಾವು ಮಾತಾಡೋ ರೀತಿ ಹೇಗಿರಬೇಕು, ಅದರಲ್ಲಿ ಏನೇನು ಬರಬೇಕು, ಹಾಡಿನ ರೀತಿ ಇರಬೇಕಾ, ಈ ರೀತಿ ಕಾಂಟೆಕ್ಸ್ಟ್ ಕೊಡೋದಿರುತ್ತೆ. ಸೊ ಇಲ್ಲಿ ಕೊಟ್ಟ ಮೇಲೆ ಇಲ್ಲಿ ನಿಮ್ಮ ಏನು ಸ್ಕ್ರಿಪ್ಟ್ ಇರುತ್ತೆ ಅದನ್ನು ಇಲ್ಲಿ ಹಾಕೋದಿರುತ್ತೆ. ಇಲ್ಲಿ ಸ್ಕ್ರಿಪ್ಟ್ ಹಾಕಬೇಕು. ನಾನು ಒಂದು ಯಾವುದೋ ಸ್ಕ್ರಿಪ್ಟ್ ತೊಗೊಳ್ತೀನಿ, ನೋಡೋಣ ಯಾವುದಾದ್ರೂ ಇದೆ ನನ್ನ ಹತ್ರ. ಇಲ್ಲಿ ನೋಟ್ಸಲ್ಲಿ ಹೋಗಿ ನೋಡ್ತೀನಿ ಸ್ನೇಹಿತರೆ. ಇಲ್ಲೊಂದು ಸ್ವಲ್ಪ ಸ್ಕ್ರಿಪ್ಟ್ ಇದೆ, ನಾನು ಇದನ್ನು ತೊಗೊಳ್ತೀನಿ, ಕಾಪಿ ಮಾಡ್ತೀನಿ. ಇದಿಷ್ಟು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಿದರೆ ಇಲ್ಲಿ ಬಂತು. ಸೊ ನಾನೇನು ಚೇಂಜಸ್ ಏನು ಮಾಡಿಲ್ಲ, ನೀವು ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಓಕೆ, ಅದಾದ ಮೇಲೆ ಕೆಳಗಡೆ ಬರಬೇಕು. ಕಂಪ್ಲೀಟ್ ಕೆಳಗಡೆ ಬನ್ನಿ. ಬಂದಮೇಲೆ ಇಲ್ಲಿ ನೋಡಿ, ಕೆಳಗಡೆ ರನ್ CTRL ಕಂಟ್ರೋಲ್ ಅಂತ, ರನ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ. ಕೀ ಮೇಲೆ ಕ್ಲಿಕ್ ಮಾಡೋದಿರಲ್ಲ, ನಾವೇನು ರನ್ ಕಂಟ್ರೋಲ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ರನ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿದರೆ ವಾಯ್ಸ್ ಜನ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಸ್ವಲ್ಪ ಹೊತ್ತು ಕಾಯಬೇಕು. ಇಲ್ಲಿ ನೋಡ್ಬೋದು, ನೀವು ಜನ್ರೇಟ್ ಆಗ್ತಿರೋದು ಕಾಣ್ತಾ ಇರುತ್ತೆ. ಇಲ್ಲಿ ಸರ್ಕಲ್ ನಡೀತಾ ಇದೆ ನೋಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರದಲ್ಲಿ CM ಬದಲಾವಣೆ ಬಳಿಕ ಮತ್ತೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮತ್ತೆ ಸದ್ದು ಮಾಡುತ್ತಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕೆಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬಾನೇ ಚರ್ಚೆಯಲ್ಲಿತ್ತು. ಇದನ್ನ ಬಳಸ್ಕೊಂಡು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ವಾಯ್ಸ್ ಓವರ್ ಮಾಡಿದೆ. ಸೊ ಈ ರೀತಿ ವಾಯ್ಸ್ ಓವರ್ ನೀವು ಜನ್ರೇಟ್ ಮಾಡ್ಬೋದು. ಸ್ವಲ್ಪ ಚೇಂಜಸ್ ಇತ್ತು, ಇದನ್ನು ನಾನು ಹೇಳಿದ್ದೀನಿ. ಸೊ ಅದಾದ ಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಇಲ್ಲಿ ನೋಡಿ, ಈ ಮಾರ್ಕ್ ಕಾಣ್ತಿದೆಯಲ್ಲ, ಡೌನ್ ಏರೋ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ವಾಯ್ಸ್ ಓವರ್ ಮಾಡಿಸಿ ಈ ಪ್ಲೇ ಮಾಡ್ತೀನಿ ನೋಡಿ.
ಸ್ನೇಹಿತರೆ, ರಾಜ್ಯ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಬಳಿಕ ಮತ್ತೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮತ್ತೆ ಸದ್ದು ಮಾಡುತ್ತಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕೆಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬಾನೇ ಚರ್ಚೆಯಲ್ಲಿತ್ತು. ಇದನ್ನ ಬಳಸ್ಕೊಂಡು ಸೊ ಈ ರೀತಿ ನೀವು ವಾಯ್ಸ್ ಜನ್ರೇಟ್ ಮಾಡ್ಬೋದು. ಯಾವುದೇ ರೀತಿಯಿಂದ ದುಡ್ಡು ಅದು ಇದು ಕೊಡೋದು ಬೇಕಾಗಿಲ್ಲ. ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಗೊತ್ತಿಲ್ಲ, ಏನೋ ಕ್ಲಿಕ್ ಮಾಡಿ ಸರ್ ದುಡ್ಡು ಕೇಳ್ತಿದೆ ಅದು ಇದು ಅಂತ ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಾನೇನು ಮಾಡಿಲ್ಲ, ಜನ್ರೇಟ್ ಸ್ಪೀಚ್ ಮೇಲೆ ಸರ್ಚ್ ಮಾಡಿದ್ದೀನಿ. ಗೂಗಲಲ್ಲಿ ಬಂದು ಜನ್ರೇಟ್ ಸ್ಪೀಚ್ ಅಂತ ಕ್ಲಿಕ್ ಮಾಡಿ ನಾನು ಇದನ್ನು ಆನ್ ಮಾಡಿ ಹೇಗೆ ನಾವು ಸೆಲೆಕ್ಟ್ ಮಾಡಬೇಕು ಅದೆಲ್ಲ ಡೀಟೇಲ್ಸ್ ಕೊಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಸೊ ಯಾವುದೇ ರೀತಿಯಿಂದ ದುಡ್ಡು ಕೊಡೋದು ಬೇಕಾಗಿಲ್ಲ, ಫ್ರೀ ಇದೆ. ನೀವು ಇದನ್ನು ಯೂಸ್ ಮಾಡಿಕೊಂಡು ವಾಯ್ಸ್ ಜನ್ರೇಟ್ ಮಾಡ್ಬೋದು. ಸೊ ಸುಮಾರು ಜನ ಕಮೆಂಟ್ ಹಾಕ್ತಾ ಇದ್ದೀರಿ, ಸೊ ಅದಕ್ಕೆ ಈ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಹಾಕಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.